ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ಮೈ ನೇಮ್ ಇಸ್ ಸುದೇಶ್ ಶಂಕರ ಎಚ್, ಅಸಿಸ್ಟೆಂಟ್ ಪ್ರೊಫೆಸರ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸುಳ್ಯ, ಮ್ಯಾಂಗ್ಳೂರು ಯೂನಿವರ್ಸಿಟಿ. ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯಗಳ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಮೊದಲ ವಿಡಿಯೋದಲ್ಲಿ ನಾನು ಎಲ್ಲ ಮಾಹಿತಿಗಳನ್ನು ನೀಡಿದ್ದೇನೆ. ಇನ್ನೊಮ್ಮೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಯೂನಿಟ್ ವೈಸ್ ನಾವು ನೋಡೋದಾದರೆ, ಸೆಕೆಂಡ್ ಸೆಮಿಸ್ಟ್ರಲ್ಲಿ ಅಧ್ಯಯನ ಮಾಡಲಿಕ್ಕಿರುವಂಥದ್ದು ನಮಗೆ ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವಂಥ ವಿಷಯ ಆಗಿರುತ್ತೆ. ಇದರ ಕೋಡು BAS ECC 181. ಈ ಒಂದು ಪೇಪರಲ್ಲಿ ಗರಿಷ್ಠ ಅಂಕ 150 ಆಗಿರುತ್ತೆ. ಈ 150ರಲ್ಲಿ ನೀವು 30 ಆಂತರಿಕ ಅಂಕದಲ್ಲಿ ಮತ್ತು 120 ಫೈನಲ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿರುತ್ತೆ. ತೇರ್ಗಡೆ ಆಗಲಿಕ್ಕೆ ಪಾಸ್ ಮಾರ್ಕ್ಸ್ 11 + 42 53 ಅಂಕಗಳನ್ನು ಪಡಿಬೇಕಾಗುತ್ತೆ. ಮುಂದೆ ಈ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಆ್ಯಂಡ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ ಅಧ್ಯಯನ ಮಾಡಲಿಕ್ಕಿರುವಂಥ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಾವು ನೋಡೋದಾದರೆ, ಮುಖ್ಯವಾಗಿ ಮ್ಯಾಕ್ರೋ ಎಕನಾಮಿಕ್ಸ್, ಅದರ ಮೀನಿಂಗ್, ಸ್ಕೋಪ್, ಯೂಸಸ್, ಲಿಮಿಟೇಷನ್ಸ್, ನ್ಯಾಷನಲ್ ಇನ್ಕಮ್ ವಿಷಯದ ಬಗ್ಗೆ, ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ. ಅದರ ಮೀನಿಂಗ್, ಅದರ ಕಾನ್ಸೆಪ್ಟ್ಸ್, ರಿಯಲ್ ಇನ್ಕಮ್ ಆ್ಯಂಡ್ ನಾಮಿನಲ್ ಇನ್ಕಮ್, GDP, NDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸ್, GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, GNP ಎಟ್ ಮಾರ್ಕೆಟ್ ಪ್ರೈಸ್, ನ್ಯಾಷನಲ್ ಇನ್ಕಮ್, ಆಮೇಲೆ ಪರ್ಸನಲ್ ಇನ್ಕಮ್, ಡಿಸ್ಪೋಸಬಲ್ ಪರ್ಸನಲ್ ಇನ್ಕಮ್, ಪರ್ ಕ್ಯಾಪಿಟಲ್ ಇನ್ಕಮ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಡಿಫ್ಲೇಟರ್ ಎನ್ನುವಂಥ ಕಾನ್ಸೆಪ್ಟ್ಸ್ಗಳು, ಅಂದರೆ ಈ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾನ್ಸೆಪ್ಟ್ಸ್ಗಳು, ಅದನ್ನು ಅಧ್ಯಯನ ಮಾಡಲಿಕ್ಕಿರುವಂಥದ್ದು ಅಥವಾ ಅದರ ಬಗ್ಗೆ ಗಮನಿಸಲಿಕ್ಕಿರುವಂಥದ್ದು. ಜೊತೆಗೆ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮ್, ಯಾವ ರೀತಿ ನಾವು ಲೆಕ್ಕಾಚಾರ ಮಾಡ್ತೇವೆ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ. ಆ್ಯಂಡ್ ಡಿಫಿಕಲ್ಟೀಸ್ ಇನ್ ದಿ ಕ್ಯಾಲ್ಕುಲೇಷನ್ ಆಫ್ ನ್ಯಾಷನಲ್ ಇನ್ಕಮ್, ಏನೆಲ್ಲ ಕಷ್ಟಗಳು ನಾವು ಎದುರಿಸಬೇಕಾಗುತ್ತೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಪನ ಮಾಡುವಾಗ. ಆ್ಯಂಡ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಎನ್ನುವಂಥ ಕಾನ್ಸೆಪ್ಟ್ಸ್ ಮುಖ್ಯವಾಗಿ ಬರುವಂಥದ್ದು. ಮುಂದೆ ಅದರ ಒಂದೊಂದೇ ವಿಷಯಗಳನ್ನು ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ಒಂದೊಂದೇ ಸೆಷನ್ ವೈಸ್ ನಾವು ಅಧ್ಯಯನ ಮಾಡ್ಕೊಂಡು ಹೋದಾಗ, ಎಕನಾಮಿಕ್ಸ್ is the science that deals with production, exchange and consumption of various commodities in economic systems ಅಂತ ನನಗೆ ಹೇಳ್ಬೋದು. ಅರ್ಥಶಾಸ್ತ್ರವನ್ನು ಒಂದರ್ಥದಲ್ಲಿ ವಿಜ್ಞಾನ ಅಂತ ಕರೀತಾರೆ. ವಿಜ್ಞಾನ ಅಂದರೆ ವಿಜ್ಞಾನದಲ್ಲಿ ಯಾವ ವಿಷಯ ಆಗಿ ಅಧ್ಯಯನ ಮಾಡೋದು ಅಂತ ನೀವು ಕೇಳಿದರೆ, ಅರ್ಥಶಾಸ್ತ್ರ ಎನ್ನುವಂಥ ವಿಜ್ಞಾನದಲ್ಲಿ ಉತ್ಪಾದನೆಯ ಬಗ್ಗೆ, ವಿನಿಮಯದ ಬಗ್ಗೆ, ಕನ್ಸಂಪ್ಷನ್ ಬಗ್ಗೆ ಅಧ್ಯಯನ ಮಾಡ್ತೇವೆ ಅಂತ ಅಲ್ಲಿ ಹೇಳ್ತಾರೆ. ದಿ ಸೆಂಟ್ರಲ್ ಫೋಕಸ್ ಆಫ್ ಎಕನಾಮಿಕ್ಸ್ ಈಸ್ ಆನ್ ಸ್ಕಾರ್ಸಿಟಿ ಆಫ್ ರಿಸೋರ್ಸಸ್ ಆ್ಯಂಡ್ ಚಾಯ್ಸಸ್ ಅಮಾಂಗ್ ದೇರ್ ಆಲ್ಟರ್ನೇಟಿವ್ ಯೂಸಸ್. ಪ್ರಮುಖ ವಿಷಯ ಫೋಕಸ್ ಮಾಡುವಂಥದ್ದು ಇಲ್ಲಿ ನಾವು ಏನು ಕಲಿದು ಕೇಳಿದರೆ, ಕೊರತೆಯ ಸಂಪನ್ಮೂಲಗಳ ಕೊರತೆಯ ಬಗ್ಗೆ ಅಧ್ಯಯನ ಮಾಡ್ತೇವೆ. ಆ್ಯಂಡ್ ಚಾಯ್ಸಸ್ ಅಮಾಂಗ್ ದೇರ್ ಆಲ್ಟರ್ನೇಟಿವ್ಸ್, ಕೊರತೆ ಇದ್ದ ಸಂದರ್ಭದಲ್ಲಿ ಅದನ್ನು ಆಲ್ಟರ್ನೇಟಿವ್ ಆಗಿ ಯಾವ ರೀತಿ ನಾವು ಚಾಯ್ಸ್ ಮಾಡ್ಕೊಳ್ತೇವೆ ಅಥವಾ ಆಲ್ಟರ್ನೇಟಿವ್ ಆಗಿ ಹಂಚಿಕೊಳ್ತೇವೆ ಅದರ ಬಗ್ಗೆ ಅಧ್ಯಯನ ಮಾಡ್ತೇವೆ ಅಂತ ತಿಳಿಬೇಕು. ದಿ ವರ್ಡ್ ಮ್ಯಾಕ್ರೋ ಇಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ಮ್ಯಾಕ್ರೋಸ್ ವಿಚ್ ಮೀನ್ಸ್ ಲಾರ್ಜ್. ದಟ್ ಈಸ್ ಎ ಬ್ರಾಂಚ್ ಆಫ್ ಎಕನಾಮಿಕ್ಸ್ ಡೀಲಿಂಗ್ ವಿತ್ ದಿ ಪರ್ಫಾರ್ಮೆನ್ಸ್, ಸ್ಟ್ರಕ್ಚರ್, ಬಿಹೇವಿಯರ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆಫ್ ಎನ್ ಎಕಾನಮಿ ಆಸ್ ಅ ಹೋಲ್. ಅಂದರೆ ಇಲ್ಲಿ ನಾವು ಕಳೆದ ಸೆಮ್ಮಲ್ಲಿ ಅಧ್ಯಯನ ಮಾಡಿರುವಂಥದ್ದು ಮೈಕ್ರೋ ಎಕನಾಮಿಕ್ಸ್, ಅದು ಸಣ್ಣ ಸ್ಮಾಲ್ ಲೆವೆಲ್ ಸ್ಟಡಿ ನಮ್ಮದಾಗಿತ್ತು. ಮ್ಯಾಕ್ರೋ ಅಂದರೆ ಎಗ್ರಿಗೇಟ್ ಸ್ಟಡಿ, ದೊಡ್ಡ ಲೆವೆಲ್ನದು, ಹೋಲ್ ಆಸ್ ಎ ಹೋಲ್ ಅಂತ ಹೇಳ್ತೇವೆ. ಅದು ಎಗ್ರಿಗೇಟ್, ಸಮಗ್ರ ಅಧ್ಯಯನ ಇಲ್ಲಿ ನಾವು ಮಾಡಲಿಕ್ಕಿರುವಂಥದ್ದು ತಿಳಿಬೇಕಾಗುತ್ತೆ. ನಾನು ಈಗಾಗಲೇ ಹೇಳಿದಾಗೆ, ಕಳೆದ ಚತುರ್ಮಾಸಗಳಲ್ಲಿ ಹೇಳಿದಾಗೆ, ಅಲ್ಲಿ ಒಂದು 10 ಕಂಪೆನಿಗಳಿದ್ದರೆ 10 ಕಂಪೆನಿಗಳ ಬಗ್ಗೆ ಅಧ್ಯಯನ ಮಾಡಿದರೆ ಮ್ಯಾಕ್ರೋ ಅಧ್ಯಯನ. 10 ಕಂಪೆನಿಗಳಿದ್ದ ಸಂದರ್ಭದಲ್ಲಿ 2-3 ಕಂಪೆನಿಗಳ ಬಗ್ಗೆ ಅಧ್ಯಯನ ಮಾಡಿದರೆ ಮೈಕ್ರೋ ಅಧ್ಯಯನ ಅಂತ ನಾವು ಹೇಳಬೇಕಾಗುತ್ತೆ. ಇಲ್ಲಿ ಮ್ಯಾಕ್ರೋ ಅಧ್ಯಯನ ಮಾಡಿದರೆ ನಮಗೆ ಸಮಗ್ರ ಚಿತ್ರಣ ಸಿಗುತ್ತೆ, ಆಲ್ಮೋಸ್ಟ್ ಅದು ಅಕ್ಯುರೇಟ್ ಆದ ಚಿತ್ರಣ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಇನ್ ದಿ ವರ್ಡ್ಸ್ ಆಫ್ ಕೆನ್ನೆತ್ ಎ ಬೌಲ್ಟಿಂಗ್, macroeconomics deals not with individual quantities as such,
but with aggregates of these quantities. Not with individual incomes, but with the national income. Not with the individual prices, but with the price levels. Not with the individual outputs, but with the national output. ಇಲ್ಲಿ ಸಂಪೂರ್ಣ ಚಿತ್ರಣ ನಮಗೆ ಸಿಗುತ್ತೆ. ಏನಂತ ಆಗಿದ್ರೆ ಅರ್ಥಶಾಸ್ತ್ರದಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ನೋಡಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಇಂಡಿವಿಜುವಲ್ ಕ್ವಾಂಟಿಟಿ ಬಗ್ಗೆ ಅಧ್ಯಯನ ಮಾಡೋದಲ್ಲ, ಅಗ್ರಿಗೇಟ್ ಆಫ್ ದೀಸ್ ಕ್ವಾಂಟಿಟೀಸ್, ಸಮಗ್ರ ಕ್ವಾಂಟಿಟಿಯ ಬಗ್ಗೆ, ಪ್ರಮಾಣದ ಬಗ್ಗೆ. ಇಂಡಿವಿಜುವಲ್ ಇನ್ಕಮ್, ಒಬ್ಬ ವ್ಯಕ್ತಿಯ ಇನ್ಕಮ್ ಬಗ್ಗೆ ಅಧ್ಯಯನ ಮಾಡೋದಲ್ಲ, ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಒಂದು ಇಂಡಿವಿಜುವಲ್ ಪ್ರೈಸ್ ಬಗ್ಗೆ ಅಧ್ಯಯನ ಮಾಡೋದಲ್ಲ, ಸಮಗ್ರ ಬೆಲೆಯ ಲೆವೆಲ್ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಇಂಡಿವಿಜುವಲ್ ಔಟ್ಪುಟ್ ಬಗ್ಗೆ ಅಧ್ಯಯನ ಮಾಡೋದಲ್ಲ, ರಾಷ್ಟ್ರೀಯ ಔಟ್ಪುಟ್ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಅಂತ ಅಲ್ಲಿ ಹೇಳ್ತಾರೆ. ಸೊ ಅದರಿಂದಾಗಿ ಸಮಗ್ರತೆ ಬರುವಂಥದ್ದು ಮ್ಯಾಕ್ರೋ ಅಂತ ತಿಳಿಬೇಕು. As defined, macroeconomics as that branch of economics which consider the relationship between large aggregates such as the value or the volume of employment, total amount of savings and investments, the national income, etc. ಅಂದರೆ ಅಗ್ರಿಗೇಟ್ ಆಗಿ ನಾವು ಅಧ್ಯಯನ ಮಾಡೋದು ಯಾವ ವಿಷಯದ ಬಗ್ಗೆ? ವಾಲ್ಯೂಮ್ ಆಫ್ ಎಂಪ್ಲಾಯ್ಮೆಂಟ್, ಉದ್ಯೋಗದ ಪ್ರಮಾಣ ಆಗಿರ್ಬೋದು, ಟೋಟಲ್ ಅಮೌಂಟ್ ಆಫ್ ಸೇವಿಂಗ್ಸ್, ಒಟ್ಟು ಉಳಿತಾಯ ಮಾಡುವ ಪ್ರಮಾಣಗಳು ಆಗಿರ್ಬೋದು, ಟೋಟಲ್ ಅಮೌಂಟ್ ಆಫ್ ಸೇವಿಂಗ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್, ಹೂಡಿಕೆಗಳು ಕೂಡ ಆಗಿರ್ಬೋದು, ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ಬಗ್ಗೆ ಕೂಡ ಆಗಿರ್ಬೋದು. ಸಮಗ್ರವಾಗಿ ಹೇಗಿದೆ, ಒಟ್ಟಾಗಿ ಹೇಗಿದೆ, ಇದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಇರುವಂಥದ್ದು. ಒಟ್ಟು ಹೇಗೆ, ಸಮಗ್ರ ಯಾವ ರೀತಿ, ಅದರ ಬಗ್ಗೆ ಚಿತ್ರಣ. Professor Mayer states that macroeconomics is the study of the nature, relationship and behavior of aggregates and average of economic quantities. ಇದು ಎಗ್ರಿಗೇಟ್ ಆಗಿರುವಂಥ ರಿಲೇಷನ್ಶಿಪ್, ಬಿಹೇವಿಯರ್ ಅನ್ನು ಹೇಳುತ್ತೆ ಮತ್ತು ಅವರೇಜ್ ಆದ ಎಕನಾಮಿಕ್ ಕ್ವಾಂಟಿಟಿಗಳ ಬಗ್ಗೆ ಮಾಹಿತಿ ನೀಡುತ್ತೆ ಅಂತ ಮೇಯರ್ ಹೇಳ್ತಾರೆ. In the words of Professor Edwin Manfield, macroeconomic analysis, macro variables such as total national output and the level of employment, ಒಟ್ಟು ರಾಷ್ಟ್ರೀಯ ಉತ್ಪಾದನೆ ಮತ್ತು ಉದ್ಯೋಗದ ಪ್ರಮಾಣ ಲೆವೆಲ್ ಬಗ್ಗೆ ಹೇಳುತ್ತೆ ಅಂತ ಎಡ್ವಿನ್ ಹೇಳಿದರೆ, ಜಾನ್ ಮೆನಾರ್ಡ್ ಕೇನ್ಸ್ ಇಂಪಾರ್ಟೆಂಟ್ ಬುಕ್ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ and money is a clear example for macroeconomic analysis. This book was published in 1936, created new waves in the field of economics. 1936ರಲ್ಲಿ ಜಾನ್ ಮೆನಾರ್ಡ್ ಕೇನ್ಸ್ನವರು ಬರೆದಿರುವಂತಹ ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಎನ್ನುವಂಥ ಪುಸ್ತಕ ಅರ್ಥಶಾಸ್ತ್ರದಲ್ಲಿಯೇ ಒಂದು ಬಿರುಗಾಳಿ ಅಥವಾ ಅಲೆಯನ್ನು ಎಬ್ಬಿಸಿತು ಅಂತ ಹೇಳ್ತಾರೆ. ಅಲ್ಲಿ ತನಕ ಮೈಕ್ರೋ ಎಕನಾಮಿಕ್ಸ್ಗೆ ಪ್ರಾಧಾನ್ಯತೆ ಇದ್ದದ್ದು, ಅವರ ಪಬ್ಲಿಕೇಶನ್ನ ಮುಂದೆ ಮ್ಯಾಕ್ರೋ ಎಕನಾಮಿಕ್ಸ್ಗೆ ಪ್ರಾಧಾನ್ಯತೆ ಬಂದಿರುವಂಥದ್ದನ್ನು ನಾವು ಜಗತ್ತಲ್ಲಿ ಗಮನಿಸ್ತೇವೆ. ಅಂದರೆ ಇನ್ಸ್ಟೆಡ್ ಆಫ್ ಮ್ಯಾಕ್ರೋ ಸಮಗ್ರ ಅಥವಾ ಅಗ್ರಿಗೇಟಿಗಲ್ಲಿ ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆನ್ಸ್ ಬಂದಿರುವಂಥದ್ದು. ಮುಂದೆ ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಅರ್ಥಶಾಸ್ತ್ರದಲ್ಲಿ ಏನೆಲ್ಲ ವಿಷಯಗಳು ಅಧ್ಯಯನ ಮಾಡಲಿಕ್ಕಿದೆ, ಅದರ ವ್ಯಾಪ್ತಿ ಏನು, ಸ್ಕೋಪ್ ಏನು ಅಂತ ನಾವು ಹೇಳೋದಾದರೆ, ಮುಖ್ಯವಾಗಿ ಇಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯಗಳು ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡ್ತೇವೆ. ರಾಷ್ಟ್ರೀಯ ಆದಾಯ ಅಂದರೆ ಏನು, ಯಾವೆಲ್ಲ ವಿಷಯಗಳು ಅಲ್ಲಿ ಬರುತ್ತೆ, ಹೇಗೆ ಅದನ್ನು ಲೆಕ್ಕಾಚಾರ ಮಾಡ್ತೇವೆ, ಅದರ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ, ಆ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೇವೆ. ಜೊತೆಗೆ ಇನ್ಫ್ಲೇಷನ್, ಹಣದುಬ್ಬರ ಅಂದರೆ ಏನು, ಹಣದುಬ್ಬರ ಯಾವ ಸಂದರ್ಭದಲ್ಲಿ ಆಗುತ್ತೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಹಣದುಬ್ಬರಕ್ಕೆ ಏನು ಸಂಬಂಧ ಇದೆ, ಅದರ ಸೆಂಟ್ರಲ್ ಬ್ಯಾಂಕಿಗೂ ಹಣದುಬ್ಬರಕ್ಕೆ ಏನು ಸಂಬಂಧವಿದೆ, ಯಾವ ರೀತಿಯಾಗಿ ಸೆಂಟ್ರಲ್ ಬ್ಯಾಂಕ್ ಬೇರೆ ಬೇರೆ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಟೂಲ್ಸ್ ಮುಖಾಂತರ ಇನ್ಫ್ಲೇಷನನ್ನು ನಿಯಂತ್ರಣ ಮಾಡುತ್ತೆ ಅಂತ ಈ ವಿಷಯದ ಬಗ್ಗೆ ಅಲ್ಲಿ ನೋಟ್ ಮಾಡಲಿಕ್ಕಿದೆ. ಅಂದರೆ ಮುಖ್ಯವಾಗಿ SLR ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, CRR ಕ್ಯಾಶ್ ರಿಸರ್ವ್ ರೇಷಿಯೋ, OMO ಓಪನ್ ಮಾರ್ಕೆಟ್ ಆಪರೇಷನ್ಸ್, ಹಾಗೆಯೇ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಮತ್ತು ಬೇರೆ ಬೇರೆ ಕ್ವಾಲಿಟೇಟಿವ್ ಆಗಿರುವಂಥ ಮೆಥಡ್ಸ್ಗಳು. ಇದೆಲ್ಲದರ ಆಧಾರದಲ್ಲಿ RBI ಸೆಂಟ್ರಲ್ ಬ್ಯಾಂಕ್ ನಿಯಂತ್ರಣ ಮಾಡುತ್ತೆ ಇನ್ಫ್ಲೇಷನ್ ಅಂತ ನೀವು ತಿಳಿಬೇಕು.
ಮುಂದೆ ಬಿಸ್ನೆಸ್ ಸೈಕಲ್ ಬಗ್ಗೆ ಕೂಡ ಇಲ್ಲಿ ಅಧ್ಯಯನ ಮಾಡ್ತೇವೆ. ಬಿಸ್ನೆಸ್ ಸೈಕಲಲ್ಲಿ ಮುಖ್ಯವಾಗಿ 4 ಫೇಸಸ್ಗಳಿರುವಂಥದ್ದು. ಯಾವುದು? ಪ್ರಾಸ್ಪೆರಿಟಿ ಫೇಸ್, ರಿಸಿಷನ್, ಡೆಪ್ರೆಷನ್, ರಿಕವರಿ. ಪ್ರಾಸ್ಪೆರಿಟಿ, ರಿಸಿಷನ್, ಡೆಪ್ರೆಷನ್, ರಿಕವರಿ ಅಂತ ಹೇಳ್ಕೊಂಡು ಪ್ರಮುಖ 4 ಫೇಸಸ್ಗಳು. ಆಮೇಲೆ ಆ ಪ್ರಾಸ್ಪೆರಿಟಿಯ ಸಮೃದ್ಧಿಯ ಟಾಪ್ ಮೋಸ್ಟ್ ಪಾಯಿಂಟನ್ನು ನಾವು ಬೂಮ್ ಸ್ಟೇಜ್ ಅಂತ ಕರೆದರೆ, ಇಳಿಮುಖವಾಗಿರುವಂಥ ಲೋವೆಸ್ಟ್ ಸ್ಟೇಜನ್ನು ನಾವು ಕ್ರೈಸಿಸ್ ಅಂತ ಕರೆಯುವಂತ ನಿಮಗೆ ಗೊತ್ತಿರಬೇಕು. ಈ ಬಿಸ್ನೆಸ್ ಸೈಕಲ್ ಅಂದರೆ ಏನು, ಒಂದು ರಾಷ್ಟ್ರದ ಸ್ಥಿತಿಗತಿಗಳಲ್ಲಿ ಬಿಸ್ನೆಸ್ ಸೈಕಲ್ನ ಪ್ರಾಧಾನ್ಯತೆ ಏನು, ಯಾಕೆ ಅದು ಅಧ್ಯಯನ ಮಾಡಬೇಕು, ಆ ವಿಷಯದ ಬಗ್ಗೆ ಮೈಕ್ರೋ ಎಕನಾಮಿಕ್ಸಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು ತಿಳಿಬೇಕು. ಹಾಗೆಯೇ ಪವರ್ಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಮತ್ತು ಬಡತನ. ಬಡತನ ಎಂದ್ರೇನು, ಬಡತನಕ್ಕೆ ಕಾರಣಗಳೇನು, ಬಡತನದಿಂದ ಹೇಗೆ ಹೊರಬರೋದು, ನಿರುದ್ಯೋಗಕ್ಕೆ ಕಾರಣಗಳೇನು, ಹೊರಬರೋದು ಹೇಗೆ, ಎಲ್ಲ ವಿಷಯಗಳ ಬಗ್ಗೆ, ನಿರುದ್ಯೋಗದ ವಿಧಗಳು, ಎಲ್ಲ ವಿಷಯಗಳ ಬಗ್ಗೆ ಮೈಕ್ರೋ ಎಕನಾಮಿಕ್ಸ್ ನಮಗೆ ಅಧ್ಯಯನ ಮಾಡಲಿಕ್ಕಿದೆ ಅಂತ ಅಲ್ಲಿ ಹೇಳ್ತಾರೆ. ಜೊತೆಗೆ ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆ, ಆರ್ಥಿಕ ಪ್ರಗತಿ, ಈ ವಿಷಯಗಳು. ಆರ್ಥಿಕ ಬೆಳವಣಿಗೆ ಅಂದ್ರೇನು, ಆರ್ಥಿಕ ಪ್ರಗತಿ ಅಂದರೆ ಏನು ಅಂತ ಈ ವಿಷಯದ ಬಗ್ಗೆ ಕೂಡ ಅಲ್ಲಿ ಮುಖ್ಯವಾಗಿ ಅಧ್ಯಯನ ಮಾಡೋಕ್ಕೆ ಇರುವಂಥದ್ದು. ಗ್ರೋತ್ ಅಂದರೆ ಕ್ವಾಂಟಿಟೇಟಿವ್ ಆಗಿ ಮುಖ್ಯವಾಗಿರುವಂಥದ್ದಾಗಿರುತ್ತೆ. ಕ್ವಾಂಟಿಟೇಟಿವ್ ಆಗಿ ಡೆವಲಪ್ಮೆಂಟಲ್ಲಿ ಮುಖ್ಯವಾಗಿ ಕ್ವಾಂಟಿಟಿ ಪ್ಲಸ್ ಕ್ವಾಲಿಟಿ ಎರಡೂ ಕೂಡ ಆಗುವಂಥದ್ದನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿತೇವೆ, ಸಮಗ್ರವಾಗಿ ಆಗುವಂಥದ್ದು. ಅದರ ಬಗ್ಗೆ ಅಧ್ಯಯನ ಇಲ್ಲಿ ನಾವು ಮಾಡಲಿಕ್ಕೆ ಇದೆ. ಜೊತೆಗೆ ಎಕನಾಮಿಕ್ ಪಾಲಿಸಿಗಳು, ಬೇರೆ ಬೇರೆ ಪಾಲಿಸಿಗಳು, ರಾಜಕೀಯವಾಗಿರುವಂಥ ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಲೆವೆಲಲ್ಲಿ ಮಾಡುವಂಥ ಬೇರೆ ಬೇರೆ ಪಾಲಿಸಿಗಳು. ಅದು ಮಾನಿಟರಿ ಪಾಲಿಸಿ ಆಗಿರ್ಬೋದು, ಫಿಸ್ಕಲ್ ಪಾಲಿಸಿ ಆಗಿರ್ಬೋದು, ಅಗ್ರಿಕಲ್ಚರಲ್ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ, ಎಕ್ಸಿಮ್ ಪಾಲಿಸಿ ಆಗಿರ್ಬೋದು. ಕಾಲದಿಂದ ಸಂದರ್ಭೋಚಿತವಾಗಿ ಮಾಡುವಂಥ ಆರ್ಥಿಕ ಸಂಬಂಧಿತ ಯೋಜನೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕಿದೆ ಮತ್ತು ಅದರ ಬಗ್ಗೆ ಪ್ರಾಮುಖ್ಯತೆ, ಅದರ ಇಂಪಾರ್ಟೆನ್ಸ್, ಫೀಚರ್ಸ್, ಸಂದರ್ಭೋಚಿತವಾಗಿ ಯಾವ ರೀತಿ ಯೋಜನೆಗಳನ್ನು ಮಾಡಬೇಕು ಎನ್ನುವಂಥ ವಿಷಯಗಳ ಬಗ್ಗೆ ಇಲ್ಲಿ ನಮಗೆ ತುಲನೆ ಮಾಡ್ಬೋದು ಅಥವಾ ಕಂಪೇರ್ ಮಾಡ್ಬೋದು, ಅಧ್ಯಯನ ಮಾಡ್ಬೋದು ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇದಿಷ್ಟು ಮುಖ್ಯವಾಗಿ ನಾವು ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ನ ವ್ಯಾಪ್ತಿ ಅಥವಾ ಕವರೇಜ್ ಅಂತ ನಾವು ಕರಿಬೋದು. ಅಂದರೆ ಯಾವೆಲ್ಲ ವಿಷಯಗಳು ಇಲ್ಲಿ ಅಧ್ಯಯನ ಮಾಡ್ತೇವೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಅಂತ ಹೇಳುವಂಥದ್ದು ಈ ಇಷ್ಟು ವಿಷಯಗಳಂತ ನಾವು ಹೇಳ್ಬೋದು. ಮುಖ್ಯವಾಗಿ ಸಮ್ಮರಿ ನಾವು ಹೇಳೋದಾದರೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡ್ತೇವೆ, ನ್ಯಾಷನಲ್ ಇನ್ಕಮ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ ಅಧ್ಯಯನ ಮಾಡ್ತೇವೆ, ಹಣದುಬ್ಬರದ ಬಗ್ಗೆ, ಬಿಸ್ನೆಸ್ ಸೈಕಲ್, ವಾಣಿಜ್ಯ ಆವರ್ತಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ, ಪವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್, ಬಡತನ ಮತ್ತು ನಿರುದ್ಯೋಗದ ಬಗ್ಗೆ ಅಧ್ಯಯನ ಮಾಡ್ತೇವೆ, ಆರ್ಥಿಕ ಬೆಳವಣಿಗೆಗಳ ಬಗ್ಗೆ ಮತ್ತು ಆರ್ಥಿಕ ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ ಅಂತ ನೀವು ತಿಳಿಬೇಕಾಗುತ್ತೆ. ಇದಿಷ್ಟು ಮುಖ್ಯವಾಗಿ ಪ್ರಥಮ ಸೆಷನ್ನಲ್ಲಿ ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯಗಳು. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಇನ್ನೊಂದು ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ವಂದನೆಗಳು.